ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್, ನನ್ನ ಹೆಸರು PF ಮಠದ್ ಅಂತ. ನಾನು ಅಸೋಸಿಯೇಟ್ ಪ್ರೊಫೆಸರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಿಂದ. ಇವತ್ತು ನಾವು ಇದು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷಿನ್ ಅನ್ನ, ಸಣ್ಣ ಪ್ರಮಾಣದ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷಿನ್ ಅನ್ನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಅಭಿವೃದ್ಧಿಪಡಿಸಿದೆ. ಇದು ಸಣ್ಣ ಪ್ರಮಾಣದಲ್ಲಿ 1 kg 500 ಗ್ರಾಮ್ ಅನ್ನ ನಾವು ವ್ಯಾಕ್ಯೂಮ್ ಪ್ಯಾಕ್ ಮಾಡ್ಕೊಳ್ಬಹುದು. ಎಲ್ಲಾ ತರಹದ ಧಾನ್ಯಗಳನ್ನ ನಾವು ವ್ಯಾಕ್ಯೂಮ್ ಪ್ಯಾಕ್ ಮಾಡ್ಕೊಂಡು ಈ ತರ ನಾವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಹುಳ ಆಗ್ಲಾರ್ದಂಗೆ, ನಮಗೆ ವರ್ಷ 2 ವರ್ಷದವರೆಗೆ ಕೆಡಲಾರ್ದಂಗೆ ನಾವು ಇದನ್ನ ಶೇಖರಣೆ ಮಾಡ್ಕೋಬಹುದು. ಓಕೆ ಸರ್. ಅಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಮಾಡೋರ್ಗೂ ಯೂಸ್ ಆಗುತ್ತೆ, ಸಣ್ಣ ಪ್ರಮಾಣದಲ್ಲಿ ಮಾಡೋದ್ರಿಗೆ ಇರುತ್ತೆ. ಆಮೇಲೆ ಈಗೇನು ಬೀಜಗಳನ್ನ ಏನು ಶೇಖರಣೆ ಮಾಡಿ ಇಟ್ಕೋತಾರಲ್ಲ, ಅವರಿಗೆ ಬಹಳ ಉಪಯೋಗ ಆಗುತ್ತೆ ಸರ್. ಅಂದ್ರೆ ಬಿತ್ತನೆ ಬೀಜನೂ ಕೂಡ ನಾವು ಮಾಡ್ಕೋಬಹುದು. ಈಗ ಜೋಳದ ಬೀಜ ಅಂದ್ರೆ ಮಾಡ್ಕೊಂಡು ಸಂಗ್ರಹಣೆ ಮಾಡಿ ಇಟ್ಕೊಂಡ್ರೆ ನೀವು 1 ವರ್ಷ 2 ವರ್ಷ ಏನು ಹುಳ ಹತ್ತಲಾರ್ದಂಗೆ ಇಟ್ಕೊಂಡು ಅದನ್ನ ನಾವು ಬಿತ್ತನೆಗೆ ಉಪಯೋಗ ಮಾಡ್ಕೋಬಹುದು. ಸರ್, ಇದು ಪ್ಲಾಸ್ಟಿಕ್ ಅಲ್ಲಿ ಕವರ್ ಮಾಡಿರ್ತೀವಲ್ಲ, ಅದರಿಂದ ಏನು ತೊಂದರೆ ಇಲ್ಲ ಸರ್. ಅದು ಫುಡ್ ಗ್ರೇಡ್ ಪ್ಲಾಸ್ಟಿಕ್, ಅದು ಅದರಲ್ಲಿ ಏನು ತೊಂದರೆ ಇರೋದಿಲ್ಲ. ಆಮೇಲೆ ಹೀಟ್ ಮಾಡಿದಾಗ ಮಾತ್ರ ಪ್ಲಾಸ್ಟಿಕ್ ಅದು ತೊಂದರೆ ಆಗುತ್ತೆ. ನಾವೆಲ್ಲಿ ಹೀಟ್ ಮಾಡ್ತಾ ಇಲ್ಲ ಇಲ್ಲಿ. ಅಂದ್ರೆ ಯಾವ ತರ ಮಾಡ್ತೀರಿ ಸರ್ ವಿತೌಟ್ ಹೀಟ್ ಮಾಡ್ತೀರಿ? ಇದನ್ನ ವ್ಯಾಕ್ಯೂಮ್ ಅಂದ್ರೆ ಒಳಗಡೆ ಇರುವಂತ ಗಾಳಿ ಎಲ್ಲ ಸಕ್ ಮಾಡಿ ಅದನ್ನ ಸೀಲ್ ಮಾಡ್ಬಿಡುತ್ತೆ. ಅದು ವ್ಯಾಕ್ಯೂಮ್ ಒಳಗಡೆ ಯಾವುದೇ ತರಹದ ಆಮ್ಲಜನಕ ಇರೋದಿಲ್ಲ. ಓಕೆ ಸರ್. ಸರ್, ಈಗ ಒಂದು ಮಷಿನ್ ಏನ್ ಕಾಸ್ಟ್ ಆಗುತ್ತೆ ಸರ್? ಸೊ ಇದನ್ನು ಕೂಡ ಈ ವರ್ಷ ತಾನೇ ನಾವು ಅಭಿವೃದ್ಧಿ ಮಾಡಿದೀವಿ. ಇದ್ರದ್ದು ಈಗ ಸದ್ಯಕ್ಕೆ ನಾವು ಕಾಸ್ಟ್ ಪ್ರಾಡಕ್ಟ್ ಅಂದ್ರೆ ಒಂದು 30,000 ವರ್ಕೌಟ್ ಆಗ್ತಾ ಇದೆ. ಅದನ್ನ ಕಮರ್ಷಿಯಲ್ ಮಾಡಿದ್ಮೇಲೆ ಇನ್ನೂ ಕಡಿಮೆ ರೇಟ್ಗೆ ಮಾಡ್ಕೋಬಹುದು ನಾವು. ಓಕೆ ಸರ್, ಈಗ ಈ ಒಂದು ಮಷಿನ್ ಇಟ್ಕೊಂಡು ರೈತರು ಕಮರ್ಷಿಯಲ್ ಆಗಿ ಏನಾದ್ರು ಲಾಭ ಮಾಡ್ಬೋದಾ, ಬಿಸ್ನೆಸ್ ತರ ಮಾಡ್ಕೋಬಹುದಾ? ರೈತರು ಅನ್ನೋದಕ್ಕಿಂತ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ತದೆ, ಅವ್ರಿಗೆ ಏನಾದ್ರು ಒಂದು ಪ್ರಾಡಕ್ಟ್ ಅನ್ನ ನಾವು ಅದನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡೋದಾದ್ರೆ ಅವರಿಗೆ ಒಳ್ಳೆ ಪ್ರಯೋಜನಕಾರಿಯಾಗಿದೆ. ಓಕೆ ಸರ್, ಈಗ ಈ ಒಂದು ಮಷಿನ್ ನ ತಗೋಬೇಕು ಅಥವಾ ಇನ್ನಷ್ಟು ಮಾಹಿತಿ ಪಡ್ಕೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್, ಇದು ಡಿಪಾರ್ಟ್ಮೆಂಟ್ ಆಫ್ ಪ್ರೊಸೆಸಿಂಗ್ ಅಂಡ್ ಫುಡ್ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ, ಅಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಇರುತ್ತೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರೊಫೆಸರ್ ಅಂಡ್ ಹೆಡ್ ಅವರು ಎಲ್ಲಾ ತರಹದ ಮಾಹಿತಿಯನ್ನ ಕೊಡ್ತಾರೆ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡ್ತಿಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.